ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಆ ದೇವಸ್ಥಾನವು ಇರೋದು ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯ. ಈ ದೇವಸ್ಥಾನವನ್ನು ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನ, ಅಂಬೆಗಾಲು ಕೃಷ್ಣ ದೇವಸ್ಥಾನ ಎಂದು ಕರೆಯುತ್ತೇವೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಹಿನ್ನೆಲೆ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ವಿಷ್ಣು ರೂಪದ ಶ್ರೀರಾಮ ಅಪ್ರಮೇಯ ಸ್ವಾಮಿ, ತಾಯಿ ಅರವಿಂದವಲ್ಲಿ ಮತ್ತು ಜಗತ್ ಪ್ರಸಿದ್ಧವಾದ ಅಂಬೆಗಾಲು ನವನೀತ ಕೃಷ್ಣ ನೆಲೆಸಿದ್ದಾನೆ. ಈ ದೇವಾಲಯವು ಸುಮಾರು 1000 ವರ್ಷಗಳಿಗಿಂತಲೂ ಹಳೆಯದಾಗಿದೆ. ಇದನ್ನು ತಲಕಾಡಿನ ಗಂಗರು ಮತ್ತು ಚೋಳ ರಾಜವಂಶರು ನಿರ್ಮಿಸಿದರು. 11ನೇ ಶತಮಾನದಲ್ಲಿ ಚೋಳ ಚಕ್ರವರ್ತಿ ರಾಜೇಂದ್ರ ಸಿಂಹನು ತನ್ನ ಸೇನಾಪತಿ ಅಪ್ರಮೇಯನ ನೆನಪಿಗಾಗಿ ಇದನ್ನು ನವೀಕರಿಸಿದನು. ಈ ಪುಣ್ಯಕ್ಷೇತ್ರವು ಸುಂದರವಾದ ಕಣ್ವಾ ನದಿಯ ದಡದಲ್ಲಿದೆ. ಪುರಾಣಗಳಲ್ಲಿ ಈ ಸ್ಥಳವನ್ನು ದಕ್ಷಿಣ ಅಯೋಧ್ಯೆ ಎಂದು ಕರೆಯಲಾಗುತ್ತದೆ. ಅಂಬೆಗಾಲು ಕೃಷ್ಣನ ವಿಶೇಷತೆ ಎಂದರೆ ಅಪರೂಪದ ವಿಗ್ರಹ. ಇಲ್ಲಿರುವ ಬಾಲಕೃಷ್ಣನ ವಿಗ್ರಹವು ಒಂದು ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದು ಅಂಬೆಗಾಲಿಡುತ್ತಿರುವ ತೆವಳುತ್ತಿರುವ ಭಂಗಿಯಲ್ಲಿದೆ. ಇಂತಹ ವಿಗ್ರಹ ಜಗತ್ತಿನಲ್ಲೇ ಅತ್ಯಂತ ವಿಶೇಷ ಹಾಗೂ ಅಪರೂಪದ್ದಾಗಿದೆ. ಈ ಬಾಲಕೃಷ್ಣನ ಸುಂದರ ಮೂರ್ತಿಯನ್ನು ಪ್ರಸಿದ್ಧ ದ್ವೈತ ಸಂತ ಹಾಗೂ ವ್ಯಾಸರಾಜರು, ವ್ಯಾಸತೀರ್ಥರು ಪ್ರತಿಷ್ಠಾಪಿಸಿದರು ಎಂದು ನಂಬಿಕೆ ಇದೆ. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಈ ಬಾಲಕೃಷ್ಣನ ಸೌಂದರ್ಯಕ್ಕೆ ಮಾರು ಹೋಗಿ ಪ್ರಸಿದ್ಧವಾದ ಜಗದೋದ್ಧಾರನ ಆಡಿಸಿದಳೆಂಬ ಯಶೋದೆ ಎಂಬ ಕೀರ್ತನೆಯನ್ನು ಇಲ್ಲೇ ಕುಳಿತು ಸಂಯೋಜನೆ ಮಾಡಿದ್ದಾರೆ. ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದು ಪ್ರಾರ್ಥಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಹರಕೆ ಹೊತ್ತು ಭಕ್ತರು ಕೃಷ್ಣನ ಸನ್ನಿಧಿಯಲ್ಲಿ ಮರದ ತೊಟ್ಟಿಲುಗಳನ್ನು ಕಾಣಿಕೆಯಾಗಿ ಕಟ್ಟುತ್ತಾರೆ. ಅಂಬೆಗಾಲು ಕೃಷ್ಣನ ವಾಸ್ತುಶಿಲ್ಪದ ವಿಶೇಷತೆ ಎಂದರೆ ಮರಳಿನ ಮೇಲಿನ ಗೋಪುರ. ಪುರಾಣಗಳ ಪ್ರಕಾರ ಈ ಬೃಹತ್ ದೇವಾಲಯದ ರಾಜಗೋಪುರ ಮತ್ತು ಇಡೀ ಆವರಣವನ್ನು ಮರಳಿನ ತಳಹದಿಯ ಮೇಲೆಯೇ ನಿರ್ಮಿಸಲಾಗಿದೆ. ಇದಕ್ಕೆ ಯಾವುದೇ ಆಳವಾದ ಕಲ್ಲಿನ ಅಡಿಪಾಯವಿಲ್ಲದಿರುವುದು ಇಂದಿಗೂ ಒಂದು ಅದ್ಭುತವಾಗಿದೆ. ವಿಜಯನಗರ ಮತ್ತು ಚೋಳರ ಶೈಲಿಯ ಸುಂದರವಾದ ಕಲ್ಲಿನ ಕೆತ್ತನೆಗಳು, ಕಂಬಗಳು ಮತ್ತು ರಾಜಗೋಪುರ ಭಕ್ತರನ್ನು ಆಕರ್ಷಣೆ ಮಾಡುತ್ತದೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ತಲುಪುವ ಮಾರ್ಗ ಮತ್ತು ಸ್ಥಳ. ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 80 ಕಿಲೋಮೀಟರ್ ದೂರವಿದೆ. ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯಲ್ಲಿದೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಸಾರಿಗೆ ಮೂಲಕ ಚನ್ನಪಟ್ಟಣ ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದ್ದು, ಚನ್ನಪಟ್ಟಣ ರೈಲ್ವೆ ನಿಲ್ದಾಣ ಅಥವಾ ಬಸ್ ನಿಲ್ದಾಣದಿಂದ ಆಟೋಗಳು ಮತ್ತು ಸ್ಥಳೀಯ ವಾಹನಗಳು ಸುಲಭವಾಗಿ ಸಿಗುತ್ತವೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಮಹತ್ವವೆಂದರೆ ಸಂತಾನ ಭಾಗ್ಯಕ್ಕಾಗಿ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ. ಕುಟುಂಬದ ಸುಖ, ಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ಸಾವಿರಾರು ಭಕ್ತರು ವರ್ಷಪೂರ್ತಿ ಭೇಟಿ ನೀಡುತ್ತಾರೆ. ಶ್ರೀಕೃಷ್ಣನ ಭಕ್ತರಿಗೆ ಇದು ಅತ್ಯಂತ ಪವಿತ್ರವಾದ ಯಾತ್ರಾ ಕ್ಷೇತ್ರವಾಗಿದೆ. ಪ್ರತಿನಿತ್ಯವೂ ದೇವಸ್ಥಾನದಲ್ಲಿ ವಿವಿಧ ಪೂಜೆಗಳು ನಡೆಯುತ್ತವೆ. ವಿಶೇಷವಾಗಿ ಪ್ರತಿ ಬುಧವಾರ ಅಂಬೆಗಾಲು ಕೃಷ್ಣನಿಗೆ ವಿಶೇಷ ಬೆಣ್ಣೆ ಅಲಂಕಾರ ಮಾಡಲಾಗುತ್ತದೆ. ಬೆಣ್ಣೆ ಅಲಂಕಾರ ಮಾಡುವ ಸಮಯವೆಂದರೆ ಬೆಳಿಗ್ಗೆ 9 ಗಂಟೆಯಿಂದ 9:30 ಅವಧಿಯಲ್ಲಿ ಕೃಷ್ಣನ ವಿಗ್ರಹಕ್ಕೆ ಬೆಣ್ಣೆ ಅಲಂಕಾರ ಮತ್ತು ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಶ್ರೀ ಅಪ್ರಮೇಯ ಸ್ವಾಮಿಯ ವಿಗ್ರಹವು ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ. ಪ್ರಮೇಯ ಎಂದರೆ ಅಳೆಯಬಹುದಾದ, ಅಪ್ರಮೇಯ ಎಂದರೆ ಅಳೆಯಲಾಗದವನು. ಪರಮಾತ್ಮನಾದ ನಾರಾಯಣನನ್ನು ನಮ್ಮ ಭೌತಿಕ ಇಂದ್ರಿಯಗಳಿಂದ ಮತ್ತು ಬ್ರಹ್ಮ ಮತ್ತು ಶಿವನ ನಂತರದ ಇಂದ್ರಿಯಗಳಿಂದ ಅಳೆಯಲು ಸಾಧ್ಯವಿಲ್ಲದ ಕಾರಣ ಅವನನ್ನು ಅಪ್ರಮೇಯ ಎಂದು ಕರೆಯಲಾಗುತ್ತದೆ. ಅಪ್ರಮೇಯ ಸ್ವಾಮಿಯು ಚತುರ್ಭುಜ ರೂಪದಲ್ಲಿದ್ದು, ಮೇಲಿನ ಕೈಗಳಲ್ಲಿ ಪಂಚಜನ್ಯ ಮತ್ತು ಸುದರ್ಶನ, ಕೆಳಗಿನ ಕೈಗಳನ್ನು ಕೌಮೋದಿಕ ಮತ್ತು ಪದ್ಮವನ್ನು ಹಿಡಿದಿದ್ದಾನೆ. ಪದ್ಮವು ಅಭಯ ಮುದ್ರಾ ಹಸ್ತದಲ್ಲಿ ಕಂಡುಬರುತ್ತದೆ. ಗರ್ಭಗೃಹಕ್ಕೆ ಕಾರಣವಾಗುವ ಸುಖನಾಸಿಯಲ್ಲಿ ಉತ್ಸವದ ದರ್ಶನವನ್ನು ಪಡೆಯಬಹುದು. ಸ್ನೇಹಿತರೆ, ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಸಮಯವೆಂದರೆ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನವು ವರ್ಷವಿಡೀ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1:30 ಸಮಯದವರೆಗೆ ತೆರೆದಿರುತ್ತದೆ ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ದೊಡ್ಡಮಳೂರು ಕ್ಷೇತ್ರದ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇವೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ
ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.